ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮಗೆಲ್ರಿಗೂ ತಮ್ಲೈನ್ ನೋಡಿ ಗೊತ್ತಾಗಿದೆ. ನಾನು ಯಾವುದೇ ಪಾರ್ಲರ್ಗಾಗಿರ್ಬೋದು ಹೋಗೋದಿಲ್ಲ. ಮತ್ತು ತುಂಬ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ತುಂಬ ಟ್ಯಾನ್ ಆಗಿರುತ್ತೆ. ನಾನಿವಾಗ ಆಲ್ರೆಡಿ ನಾನು ಫೇಸ್ನ ಮುಖನ ತೊಳ್ಕೊಂಡು ಬಂದಿದ್ದೀನಿ. ಯಾವುದೇ ಕ್ರೀಮ್ ಆಗಿರ್ಬೋದು ಏನಾಗಿರ್ಬೋದು ನಾನು ಹಾಕಿಲ್ಲ, ನೋಡ್ಬೋದು ನೋಡಿ, ಏನು ಕ್ರೀಮೇನೂ ಹಾಕಿಲ್ಲ. ಆದರೆ ತುಂಬ ಜನ ಕೇಳ್ತಾ ಇರ್ತಾರೆ, ನಿಮ್ಮ ಮುಖದಲ್ಲಿ ಒಂದು ಮೊಡವೆ ಇಲ್ಲ, ಕಲೆ ಇಲ್ಲ, ಏನು ಉಪಯೋಗಿಸ್ತೀರಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನೆಲ್ಲ ಏನೆಲ್ಲ ಉಪಯೋಗಿಸ್ತೀನಿ, ಯಾವ ರೀತಿ ನನ್ನ ಸ್ಕಿನ್ನ ನಾನು ಕೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ ನೋಡೋಣ. ನೋಡಿ, ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ನಾನು. 1-2 ಟೇಬಲ್ ಸ್ಪೂನಷ್ಟು ಹಾಲು ಬೇಕು. ಹಾಗೆ ಇದು ಉಪ್ಪು, ಇದು ಸಕ್ಕರೆ, ಕಡಲೆ ಹಿಟ್ಟು, ಶಾಂಪು, ಕಾಫಿ ಪೌಡ್ರು ತೊಗೊಂಡಿದ್ದೀನಿ. ಸ್ವಲ್ಪ ಪೇಸ್ಟ್ನ ತೊಗೊಂಡಿದ್ದೀನಿ ನಾನು. ಇವಾಗ ಯಾವ ರೀತಿ ಬಳಸೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಮೊದಲಿಗೆ ನಾನು ಫೇಸ್ನೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕ್ರೀಮ್ ಆಗಿರ್ಬೋದು ಏನಾಗಿರ್ಬೋದು ನಾನು ಬಳಸಿಲ್ಲ. ಸ್ವಲ್ಪ ಕತ್ಲು ಇದೆ ವಿಡಿಯೋ ಮಾಡಬೇಕಾದ್ರೆ. ಮೊದಲಿಗೆ ಸ್ವಲ್ಪ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನಾವು ಯಾವುದಾದ್ರು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಬೋದು. ಈ ಪೇಸ್ಟು ನಮ್ಮ ವೈಟ್ನೆಸ್ಸು ಬ್ಲ್ಯಾಕ್ನೆಸ್ನೆಲ್ಲನೂ ತೆಗೆಯುತ್ತೆ, ರಿಮೂವ್ ಮಾಡುತ್ತೆ. ಅದಕ್ಕೆ ಇದನ್ನು ಒಂದು 1/4 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಉಪಯೋಗಿಸ್ತೀರೋ ಅದನ್ನೇ ಉಪಯೋಗಿಸ್ಬೋದು. ಅದನ್ನೇ ಉಪಯೋಗಿಸ್ಬೇಕು, ಇದನ್ನೇ ಹಾಕಬೇಕು ಅಂತ ಏನಿಲ್ಲ. ಹಾಗೆ ಕಾಫಿ ಪೌಡ್ರೂ ಕೂಡ ಅಷ್ಟೇ, ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನೇ ಹಾಕ್ಕೊಳ್ಳಿ. ನಾವು ಇದನ್ನೇ ಹಾಕಬೇಕು ಅಂತ ಏನಿಲ್ಲ. ನಾನು ₹2 ಬ್ರೂ ಪೌಡ್ರು ತೊಗೊಂಡಿದ್ದೀನಿ. ಇದು ಮುಖ್ಯವಾಗಿ ಉಪ್ಪು, ಒಂದೇ ಒಂದು ಚುಟಕಿಯಷ್ಟು ನಾವು ಉಪ್ಪನ್ನ ಹಾಕ್ಕೊಬೇಕು. ಈ ಉಪ್ಪು ನಮ್ಮ ಓಪನ್ ಪೋರ್ಸ್ಗಳಿರುತ್ತಲ್ಲ ಅದರಲ್ಲಿರುವಂತಹ ಕೊಳೆನ ತೆಗೆಯುತ್ತೆ. ಆ ಉಪ್ಪಿನಂಶ ಬಿದ್ದಾಗ ನಮ್ಮ ಓಪನ್ ಪೋರ್ಸ್ಗಳೆಲ್ಲನೂ ಆವಾಗ ಓಪನ್ ಆಗಿ ಅದರಲ್ಲಿರುವಂತಹ ಕೊಳೆನ ತೆಗೆಯುತ್ತೆ. ನೀವು ನೋಡಿರ್ಬೋದು, ನಾವು ನಿಂತ್ಕೊಳ್ಳೋ ಅಂಥ ನನ್ನ ಹಳೆ ವಿಡಿಯೋ ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ನಿಂತ್ಕೊಳ್ಳೋ ಜಾಗದಲ್ಲಿ ನೆರಳಿಲ್ಲ, ಏನೂ ಇಲ್ಲ, ತುಂಬ ಬಿಸಿಲಿದೆ. ನಾನು ಬೆಳಗ್ಗೆ ಒಂದು 7 ಗಂಟೆಗೆ ನಿಂತ್ಕೊಂಡ್ರೆ ಮಧ್ಯಾಹ್ನ ಒಂದು 2 ಗಂಟೆ ಮೇಲೇ ನಾವು ಮನೆಗೆ ಬರೋದು. ಅಲ್ಲಿವರೆಗೂ ವ್ಯಾಪಾರದ ಹತ್ರ ಬಿಸಿಲಲ್ಲೇ ನಿಂತಿರ್ತೀನಿ. ಆ ಬಿಸಿಲಲ್ಲಿ ನಿಂತಿದ್ರು ಕೂಡ ನನ್ನ ಫೇಸ್ ಈ ರೀತಿ ಇದೆ ಅಂದರೆ ನಾನು ವಾರಕ್ಕೊಂದಿನ 15 ದಿನಕ್ಕೊಂದಿನ ಈ ರೀತಿ ನಾನು ಮಾಡ್ಕೋತೀನಿ. ಅದು ಎಲ್ಲರೂ ಮೇಲೆ ಹೋಗಬೇಕು ಅಂದರೆ ಮಾತ್ರ ಜಾಸ್ತಿ ಯೂಸ್ ಮಾಡೋದು, ಇಲ್ಲಾಂದರೆ ಜಾಸ್ತಿ ಏನು ಯೂಸ್ ಮಾಡಲ್ಲ. ಇವಾಗ ಶಾಂಪು, ಯಾವುದಾದ್ರೂ ಶಾಂಪು ತೊಗೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಶಾಂಪೂನ ಹಾಕ್ಕೋತಾ ಇದ್ದೀನಿ. 1 ಪ್ಯಾಕೆಟ್ ಏನು ಬೇಡ. ಸಕ್ಕರೆ ಒಂದು 1/4 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದಿಷ್ಟು ಮಿಶ್ರಣ ಮಾಡ್ಕೋತೀನಿ. ಇದು ಸ್ಕ್ರಬ್ ರೀತಿನೂ ಆಗುತ್ತೆ ನೋಡಿ. ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ. ಇದು ಸ್ಕ್ರಬ್ಬು ಆಗುತ್ತೆ. ನಮಗೆ ಎಲ್ಲಿ ವೈಟ್ನೆಸ್ಸು ಬ್ಲ್ಯಾಕ್ನೆಸ್ ಎಲ್ಲ ಜಾಸ್ತಿ ಇರುತ್ತೆ ನೀವು ಅಲ್ಲಿ ಫಸ್ಟ್ ಹಾಕ್ಕೊಳ್ಳಿ. ಮೂಗಿನ ಹತ್ರ ಹಾಕ್ಕೊಳ್ಳಿ ಫಸ್ಟು, ಆಮೇಲೆ ಮೂಗಿನ ಕೆಳಗಡೆ ಹಾಕ್ಕೊಳ್ಳಿ, ಆಮೇಲೆ ಗದ್ದದ ಹತ್ರ ಹಾಕ್ಕೊಳ್ಳಿ. ಇದು ನಮ್ಮ ಮೊಡವೆದು ಯಾವುದೇ ಕಲೆ ಇದ್ರೂ ಕೂಡ ರಿಮೂವ್ ಮಾಡುತ್ತೆ. ಕಣ್ಣಿನ ಮೇಲೂ ಕೂಡ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ ನೋಡಿ. ನಾನು ಕಣ್ಣಿನ ಸುತ್ತ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅಂಗೈಗೆ ಸ್ವಲ್ಪ ಹಾಕ್ಕೊಂಡು
ಯಾವ ರೀತಿ ನಮಗೆ ಸ್ವಲ್ಪ ಮೂಮೆಂಟಲ್ಲಿ ಸ್ಕ್ರಬ್ ಆಗುತ್ತೆ ಆ ರೀತಿ ನಾವು ಸ್ಕ್ರಬ್ನ ಮಾಡ್ಕೊಬೇಕು. ಒಂದು 2 ನಿಮಿಷ ಸ್ಕ್ರಬ್ ಮಾಡಿ. ನಮ್ಮ ಕಣ್ಣಿನ ಸುತ್ತ ಮತ್ತು ನಮ್ಮ ಗದ್ದದ ಹತ್ರ ಎಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದು ಸ್ವಲ್ಪ ಸ್ಕ್ರಬ್ ರೀತಿಲಿ ಮಾಡ್ಕೊಳ್ಳಿ. ಇವಾಗ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಟವಲ್ನಿಂದ ಒರೆಸ್ಕೊಳ್ಳೋಣ. ಟಿಶ್ಯೂ ಪೇಪರ್ ಇದೆ, ನೀವು ಟಿಶ್ಯೂ ಪೇಪರಿಂದ ಕೂಡ ಮುಖನ ವಾಶ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಅರಿಶಿನ ಪುಡಿ ಕೂಡ ಯೂಸ್ ಮಾಡ್ಬೋದು. ನಾನು ಅರಿಶಿನ ಪುಡಿನ ಯೂಸ್ ಮಾಡ್ತಾಯಿಲ್ಲ. ನಾನು ಜಾಸ್ತಿ ಅರಿಶಿನ ಪುಡಿನ ಯೂಸ್ ಮಾಡೋದಿಲ್ಲ. ಈ ರೀತಿ ನಾನು ಪೇಸ್ಟ್ ರೀತಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಜಾಸ್ತಿ ಮಾತಾಡಬಾರ್ದು. ಒಂದು 5 ನಿಮಿಷ ಆರೋವರೆಗೂ ನಾವು ಸೈಲೆಂಟಾಗಿರಬೇಕು. ಮೊದಲಿಗೆ ನಾವು ತುಟಿನ ಕೂಡ ಇದರಲ್ಲೇ ಸ್ಕ್ರಬ್ ಮಾಡ್ಕೊಬೇಕು. ತುಟಿನೂ ಅಷ್ಟೇ ಕಲರ್ ಬರುತ್ತೆ. ಅದು ನಾನು ಬಿಸಿಲಲ್ಲಿ ನಿಂತು ಈ ಫೇಸ್ ಈ ರೀತಿ ಇದೆ. ಸ್ವಲ್ಪ ದಿನ ಏನಾದ್ರು ಮನೇಲಿದ್ದರೆ ತುಂಬ ಜನ ಕೇಳ್ತಾರೆ, ಮುಖಕ್ಕೆ ಏನು ಹಚ್ಚುತ್ತೀಯಾ, ಮುಖಕ್ಕೆ ಯಾವ ಸೋಪ್ ಯೂಸ್ ಮಾಡ್ತೀಯಾ ಅಂತ ಎಲ್ಲ ಕೇಳ್ತಾರೆ. ನಾನು ಲೈಬಾಯ್ ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡೋದಿಲ್ಲ, ಲೈಬಾಯ್ ಅಷ್ಟೇ ಯೂಸ್ ಮಾಡೋದು. ಇವಾಗ ನೋಡಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ, ಒಣಗಲಿ ಅದು. ನೋಡಿ ಈ ರೀತಿ ಒಣಗಿದೆ. ನಿಮಗೆ ಗೊತ್ತಾಗ್ತಾ ಇದೆ ನನ್ನ ಮಾತಲ್ಲೇ ಯಾವ ರೀತಿ ನಮ್ಮ ಫೇಸ್ ಒಣಗಿದೆ ಅಂತ ಹೇಳಿ. ಒಂದು ಚೂರು ಕೂಡ ಕೈಗೆ ಅಂಟುತ್ತಾ ಇಲ್ಲ. ಸ್ವಲ್ಪ ನೋಡಿ ಅಂಟುತ್ತಾ ಇಲ್ಲ, ಫುಲ್ಲು ಒಣಗಿದೆ. ಇವಾಗ ನೀವು ನಿಧಾನಕ್ಕೆ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು. ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ. ನೋಡ್ತೀನಿ
ನೋಡಿ ನಿಮಗೆ ಗೊತ್ತಾಗ್ತಾ ಇದೆ. ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಸೋಪ್ನ ನಾನು ಬಳಸಿಲ್ಲ. ನೋಡ್ತಾ ಇದ್ದೀರಲ್ವ ನನ್ನ ಕುತ್ತಿಗೆಗೂ ನನ್ನ ಸ್ಕಿನ್ಗೂ ಕೂಡ ಎಷ್ಟು ಕಲರ್ ಬಂದಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ನನ್ನ ಚಾನಲ್ ಮೋನೋ ಆಗೋಕ್ಕೂ ಮುಂಚೆನೇ ತುಂಬ ಚೆನ್ನಾಗಿ ವಿಡಿಯೋ ಹೋಗ್ತಾಯಿತ್ತು. ಮೋನೋ ಆದಮೇಲೆ ತುಂಬ ಸ್ಲೋ ಆಗಿದೆ. ಮೋನೋ ಆಗೋಕ್ಕೂ ಮುಂಚೆ 50K 60K 15K 16K ಮಿನಿಮಮ್ ಅಂದರೆ 5K ಈ ರೀತಿ ಹೋಗ್ತಿತ್ತು. ಈ ಮೋನೋ ಆದಮೇಲೆ ಯಾರೂ ಅಷ್ಟು ವೀಡಿಯೋನ ನೋಡ್ತಾಯಿಲ್ಲ. ಪ್ಲೀಸ್ ದಯವಿಟ್ಟು ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.